ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ನಂದೀಶ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಆ್ಯಕ್ಟಿವಾ 125 OBD2B ಮತ್ತು ಹಳೆ OBD2 ಬಗ್ಗೆ ವ್ಯತ್ಯಾಸ ತಿಳ್ಕೊಳ್ಳೋಣ. ನಿಮಗೆ ಫ್ರಂಟ್ ಸೈಡ್ ಬಂದರೆ ನಿಮಗೆ ಕ್ರೋಮ್ ಫಿನಿಶಿಂಗ್ ಬರುತ್ತೆ ಹೊಸದಾಗಿ. ನೀವು ಪ್ಲಸ್ ಎಲ್ ಇ ಡಿ ಹೆಡ್ ಲ್ಯಾಂಪು ಅದೇನೇ ಸೇಮು, ಆದರೂ ಒಂದು ಸ್ವಲ್ಪ ಡಿಸೈನ್ ಚೇಂಜ್ ಇದೆ. ಹಳೆ ಗಾಡೀಲಿ ಬಂದ್ಬಿಟ್ಟು ನಿಮಗೆ ಬ್ಲ್ಯಾಕ್ ಕಲರ್ ಫೈಬರ್ ಪಾರ್ಟ್ ಬರುತ್ತೆ, ಪ್ಲಸ್ ಹೆಡ್ ಲ್ಯಾಂಪ್ ಒಂದು ಸ್ವಲ್ಪ ಡಿಸೈನ್ ಚೇಂಜ್ ಇದೆ. ವೈಟ್ ಕಲರ್ ಗಾಡೀಲಿ ಬಂದರೆ ಹಳೆ ಗಾಡೀಲಾದರೆ ಮಾತ್ರ ನಿಮಗೆ ಸಿಲ್ವರ್ ಪ್ಯಾನಲ್ ಇದೊಂಚೂರು ಚೇಂಜಸ್ ಬರುತ್ತೆ. ಹೊಸ ಗಾಡೀಲಾದರೆ ವೈಟ್ ಆ್ಯಂಡ್ ವೈಟಲ್ಲೇ ಸಿಗುತ್ತೆ. ಹಳೆ ಗಾಡೀಲೇ ನಿಮಗೆ ಫುಲ್ 90% ಆಫ್ ಮೆಟಲ್ ಪಾರ್ಟ್ಗಳು ಬರುತ್ತೆ. ಇದು ಫೆಂಡರ್ ಗಾರ್ಡ್ ಆಗಲಿ ಸೈಡ್ ಪಾರ್ಟ್ ಆಗಲಿ, ಈ ಸೈಡ್ ಪ್ಯಾನಲ್ ಆಗಲಿ, ಮತ್ತು ಸೈಡ್ ಈ ಪಾರ್ಟ್ ಆಗಲಿ ಮೆಟಲಲ್ಲಿ ಬರುತ್ತೆ. ನಿಮಗೆ ಹೊಸ ಗಾಡೀಲಿ ಫೆಂಡರ್ ಗಾರ್ಡು ಮತ್ತು ಸೈಡ್ ಪಾರ್ಟು ಮತ್ತು ಇದೊಂದು ಸೈಡ್ ಪ್ಯಾನಲ್ ಬಂದ್ಬಿಟ್ಟು ನಿಮಗೆ ಮೆಟಲಲ್ಲಿ ಬರುತ್ತೆ. ಇನ್ನು ಮಿಕ್ಕಿದ್ದು ಇದು ಬಂದ್ಬಿಟ್ಟು ಈ ಪಾರ್ಟ್ ಬಂದ್ಬಿಟ್ಟು ನಿಮಗೆ ಫೈಬರಲ್ಲೇ ಬರುತ್ತೆ. ಹೊಸ ಗಾಡೀಲಿ ನಿಮಗೆ ಬ್ರೌನ್ ಕಲರ್ ಸೀಟ್ ಆಗಲಿ, ಈ ಪ್ಯಾನಲ್ಗಳಾಗಲಿ, ಫ್ರಂಟ್ ಸೈಡ್ ಪ್ಯಾನಲ್ಗಳಾಗಲಿ ಬ್ರೌನ್ ಕಲರ್ ಬರುತ್ತೆ. ನಿಮ್ಗೆ ಹಳೆ ಗಾಡೀಲಿ ನಿಮಗೆ ಜಸ್ಟ್ ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ. ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಬಂದ್ಬಿಟ್ಟು ಇರಲ್ಲ ಇದರಲ್ಲಿ. ಫುಲ್ಲಿ TFT ಡಿಸ್ಪ್ಲೇ ಆಗಲಿ ನಿಮ್ಗೆ ಇದರಲ್ಲಿ ಇರೋಲ್ಲ. ನಿಮ್ಗೆ ಹೊಸ ಮಾಡಲಲ್ಲಿ TFT ಡಿಸ್ಪ್ಲೇ 4.2 ಇಂಚಸ್ ಬರುತ್ತೆ, ಪ್ಲಸ್ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಹೊಸದಾಗಿ ಬಂದಿರೋ TFT ಡಿಸ್ಪ್ಲೇನ ಯಾವ ಥರ ಇದೆ ನೋಡೋಣ. ಈ ಥರ ನಿಮಗೆ ನೋಡೋಕ್ಕೆ ಸಿಗುತ್ತೆ TFT ಡಿಸ್ಪ್ಲೇ. ನಿಮಗೆ ಆ್ಯಕ್ಟಿವಾ 125 ಹೊಸ ಮಾಡಲಲ್ಲಿ ನಿಮಗೆ 2 ವೇರಿಯಂಟ್ ಬರುತ್ತೆ, ಡಿಸ್ಕ್ ವೇರಿಯಂಟ್ ಒಂದು ಮತ್ತು ಸ್ಮಾರ್ಟ್ ವೇರಿಯಂಟ್ ಒಂದು. ಹಳೇದ್ರಲ್ಲಾದರೆ ನಿಮಗೆ 4 ವೇರಿಯಂಟ್ ಬರ್ತಾಯಿತ್ತು, ಆ ಥರ ಬರೋಲ್ಲ ಇದರಲ್ಲಿ. ಈ ಹೊಸದ್ರಲ್ಲಿ ನಿಮಗೆ ಜಾಯ್ಸ್ಟಿಕ್ ಎಕ್ಸ್ಟ್ರಾ ಬರುತ್ತೆ. ಜಾಯ್ಸ್ಟಿಕ್ಕಲ್ಲಿ ಈ ಥರ ಆಪ್ರೇಟ್ ಮಾಡ್ಕೊಬೋದು ಫಂಕ್ಷನ್ಗಳ್ನ. ಇದು ಸೆಟ್ಟಿಂಗ್ಸಲ್ಲಿ ನಿಮಗೆ ಫಂಕ್ಷನ್ಸು ಏನೇನು ಬೇಕು ನೀವು ಸೆಲೆಕ್ಟ್ ಬೇಕಂದರೆ ಆಟೋ ರಿಸೆಟ್ ಮಾಡ್ಕೊಬೋದು. ಟ್ರಿಪ್ ಈ ಥರ ಆನ್ ಮಾಡಿಕೊಂಡ್ರೆ ಆಟೋ ರಿಸೆಟ್ ಆಗುತ್ತೆ. ಎಕೋ ಇಂಡಿಕೇಟರು ಅಷ್ಟೇ, ನಿಮಗೆ ಒಂದು ಎಕೋ ಇಂಡಿಕೇಟರ್ ಬರುತ್ತೆ ಗ್ರೀನ್ ಕಲರಲ್ಲಿ. ಅದನ್ನೇನಾದರೂ ನೀವು ಆಫ್ ಮಾಡ್ಕೊಬೇಕು, ಬೇಡ ನಮ್ಗೆ ಶೋ ಆಗೋದು ಬೇಡ ಅಂತಂದರೆ ಈ ಥರ ಆಫ್ ಮಾಡ್ಕೊಬೋದು. ಇಲ್ಲಿ ಇದರಲ್ಲಿ ಆನಲ್ಲಿ ಇಟ್ಟಿರೋಣ. ಡಿಸ್ಪ್ಲೇಲಿ ನಿಮಗೆ ಡಿಸ್ಪ್ಲೇ ಟೈಪು, ಬ್ರೈಟ್ನೆಸ್ಸು, ಥೀಮು ಮತ್ತು ಫೇವ್ರೇಟ್ ಇನ್ಫಾರ್ಮೇಷನು ಅವನ್ನೆಲ್ಲ ನೀವು ಇದರಲ್ಲಿ ಸೆಟ್ ಮಾಡ್ಕೊಬೋದು. ಜನರಲಲ್ಲಿ ನಿಮಗೆ ಡೇಟ್ ಆ್ಯಂಡ್ ಟೈಮು, ಯೂನಿಟು, ರಿಸ್ಟೋರ್ ಡಿಫಾಲ್ಟ್ ಅಂದರೆ ನಿಮಗೇನಾದರೂ ನಿಮಗೆ ಸಿಸ್ಟಮಲ್ಲಿ ಡಿಫಾಲ್ಟ್ ಬಂದರೆ ಇದರಲ್ಲೇ ರೀಸೆಟ್ ಮಾಡ್ಕೊಬೋದು. ಪ್ಲಸ್ ಸರ್ವಿಸಲ್ಲಿ ಮೇಂಟೆನೆನ್ಸು, ಪೀರಿಯಡಿಕ್ ಮೇಂಟೆನೆನ್ಸ್ ಯಾವಾಗ ಮಾಡಿಸ್ಕೊಬೇಕು ಮತ್ತು ಆಯಿಲ್ ಚೇಂಜ್ ಯಾವಾಗ ಮಾಡ್ಕೊಬೇಕು. ಪ್ಲಸ್ ನಿಮಗೆ ಸ್ಮಾರ್ಟ್ ವೇರಿಯಂಟಲ್ಲಿ ನ್ಯಾವಿಗೇಷನು ಮತ್ತು ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಸಿಗುತ್ತೆ. ನಿಮಗೆ ಕಾಲ್ಸ್ ಬಂದರೆ ನಿಮಗೆ ಇದರಲ್ಲಿ ಡಿಸ್ಪ್ಲೇನೇ ಸೈಡಲ್ಲಿ ನಿಮಗೆ ಶೋಕೇಸ್ ಆಗುತ್ತೆ ಅದರೊಳಗೆ. ಅದು ನಿಮಗೆ ಎಕ್ಸ್ಟ್ರಾ ಫೀಚರ್ಸ್ ಬರುತ್ತೆ ಅದರೊಳಗೆ. ಪ್ಲಸ್ ನಿಮ್ಗೆ ಆಟೋ ಕಟ್ ಆಫ್ ಬಟನ್ ಸೇಮು. ಟಾಪ್ ಎಂಡಲ್ಲಿ ನಿಮಗೆ ಡಿಸ್ಕ್ ಬ್ರೇಕು ಆ್ಯಕ್ಟಿವಾ 125 ಓಲ್ಡ್ ಮಾಡಲ್ ಯಾವ ಥರ ಸಿಗುತ್ತೋ ಅದೇ ಥರ ಸಿಗುತ್ತೆ. ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಇದನ್ನು ಆಫ್ ಮಾಡಿಕೊಂಡ್ರೆ ಆಟೋ ಕಟ್ ಆಫ್ ಬಟನ್ ವರ್ಕ್ ಆಗೋಲ್ಲ. ಇದನ್ನು ಆನ್ ಮಾಡಿಕೊಂಡ್ರೆ ಸ್ಟಾರ್ಟ್ ಮಾಡಿದಾಗ ಆನ್ ಮಾಡ್ಕೊಂಡಿದ್ರೆ ಏನಾದರೂ ಸಿಗ್ನಲಲ್ಲಿ ನಿಲ್ಲಿಸಿದಾಗ ಒಂದು 10 ಸೆಕೆಂಡ್ಗೆ ಇಂಜಿನ್ ಆಫ್ ಆಗುತ್ತೆ, ಪೆಟ್ರೋಲ್ ಸೇವ್ ಆಗುತ್ತೆ. ಅದೇ ಥರ ಸೇಮ್ ಸಿಸ್ಟಮ್ ಓಲ್ಡ್ ಗಾಡೀಲಿ ಯಾವ ಥರ ಇತ್ತು ಅದೇ ಥರನೇ ಸಿಗುತ್ತೆ ನಿಮಗೆ. ಕೀದು ಬಂದ್ಬಿಟ್ಟು ಕೀನು ಸೇಮ್ ಅದೇ ಥರನೇ ಹಳೆ ಗಾಡೀಲಿ ಯಾವ ಥರ ಇದೆಯೋ ಅದೇ ಥರನೇ ಸಿಗುತ್ತೆ. ಪ್ಲಸ್ ನಿಮಗೆ ಇಲ್ಲಿ ಸೀಟು ಮತ್ತು ಫ್ಯೂಲ್ ಕ್ಯಾಪ್ ಓಪನ್ ಮಾಡ್ಕೊಳೋದು, ಆನ್ ಮಾಡಿ ಇಲ್ಲ ಆಫ್ ಮಾಡಿ ಒಂದು ಸ್ಟೆಪ್ ಮುಂದೆ ಇಲ್ಲ ಹಿಂದೆ ಹಾಕ್ಬಿಟ್ಟು ಸೀಟು ಮತ್ತು ಫ್ಯೂಲ್ ಕ್ಯಾಪ್ ಬಟನ್ ಪ್ರೆಸ್ ಮಾಡಿದ್ರೆ ಸೀಟು ಫ್ಯೂಲ್ ಕ್ಯಾಪ್ ಓಪನ್ ಆಗುತ್ತೆ. ಇದು ಫ್ಯೂಲ್ ಕ್ಯಾಪ್ ಓಪನ್ ಮಾಡೋದು ಹೆಂಗೆ ಅಂದರೆ, ಜಸ್ಟ್ ಇದನ್ನು ಬಟನ್ ಪ್ರೆಸ್ ಮಾಡಿದ್ರೆ ಓಪನ್ ಆಗಿ ಈ ಥರ ಹಿಂದಗಡೆ ಪೆಟ್ರೋಲ್ ಹಾಕ್ಸ್ಕೊಳೋದಕ್ಕೆ ಈ ಥರ ಓಪನ್ ಆಗುತ್ತೆ. ನಿಮಗೆ ಬಾಡಿ ಸ್ಟೈಲಿಂಗಲ್ಲಿ ನಿಮಗೆ ಸೈಡ್ ಪ್ಯಾನಲಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಆ್ಯಕ್ಟಿವಾ 125 ಅನ್ನೋ ಲೋಗೋ ಬಂದ್ಬಿಟ್ಟು ಒಂದು ಸ್ವಲ್ಪ ಮುಂದೆ ಇರುತ್ತೆ ಹಳೆ ಗಾಡೀಲಾದರೆ. ಹೊಸ ಗಾಡೀಲಾದರೆ ನಿಮಗೆ ಈ ಥರ ಒಂಚೂರು ಹಿಂದೆ ಬರುತ್ತೆ. ಹಿಂದಗಡೆ ವ್ಯೂವಿಂದ ಸೇಮ್ ಒಂದೇ ಥರನೇ ಸಿಗುತ್ತೆ ಆ್ಯಕ್ಟಿವಾ. ಹಿಂದಗಡೆ ಹೆಡ್ ಲ್ಯಾಂಪಲ್ಲಿ ಟೇಲ್ ಲ್ಯಾಂಪಲ್ಲಿ ನಿಮಗೆ ಈ ಥರ ಆ್ಯಕ್ಟಿವಾ 125 ಅಂತ ಲೋಗೋ ಬರುತ್ತೆ. ಸೇಮ್ ಅದೇ ಥರನೇ, ಸ್ವಲ್ಪ ಡಿಸೈನ್ ಚೇಂಜಸ್ ಇರುತ್ತೆ, ಸ್ವಲ್ಪ ಶಾರ್ಪ್ ಇದೆ ಇದೊಂಚೂರು. ಪ್ಲಸ್ ನಿಮಗೆ ಅದೇ ಥರನೇ ಆ್ಯಕ್ಟಿವಾ 125 ಅನ್ನೋದು ಇದರೊಳಗೂ ಶೋಕೇಸ್ ಆಗುತ್ತೆ. ನಿಮಗೆ ಮೇಜರಾಗಿ ಆ್ಯಕ್ಟಿವಾ ಓಲ್ಡ್ ಮಾಡಲಲ್ಲಿ ನಿಮಗೆ ಓಟೋ ಸೆನ್ಸಾರ್ ನಿಮಗೆ ಇಲ್ಲಿ ಸಿಗೋಲ್ಲ. ಹೊಸ ಮಾಡಲಲ್ಲಿ ನಿಮ್ಗೆ ಓಟೋ ಸೆನ್ಸಾರ್ ಸಿಗುತ್ತೆ ನಿಮಗೆ ಈ ಥರ. ನಿಮಗೆ ಇದರ ಡಿಸ್ಪ್ಲೇ ಬಂದ್ಬಿಟ್ಟು ಸೆಮಿ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ. ನಿಮಗೆ ಇದು ಮಿಡ್ ವರ್ಷನ್ ಆಗಿರೋದ್ರಿಂದ ಆಟೋ ಕಟ್ ಆಫ್ ಬಟನ್ ಬರೋಲ್ಲ.
ನಿಮ್ಗೆ ಅದರಲ್ಲಿ 4 ವೇರಿಯಂಟ್ ಇರೋದ್ರಿಂದ 4 ವೇರಿಯಂಟಲ್ಲಿ ನಿಮಗೆ ಡಿಸ್ಕ್ ವೇರಿಯಂಟಲ್ಲಿ ಮಾತ್ರ ನಿಮಗೆ ಆಟೋ ಕಟ್ ಬಟನ್ ಸಿಗೋದು. ಆದರೆ ಇದು ಸದ್ಯಕ್ಕೆ ಡಿಸ್ಕ್ ವೇರಿಯಂಟ್ ಅಲ್ಲ, ಅಲಾಯ್ ವೀಲು ಡ್ರಮ್ ಬ್ರೇಕ್ ವೇರಿಯಂಟು. ಓಲ್ಡ್ ಮಾಡಲಲ್ಲಿ ಈ ಥರ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೆಮಿ ಡಿಜಿಟಲ್ ಡಿಸ್ಪ್ಲೇ, ಇದರಲ್ಲಿ ಕಿಲೋಮೀಟ್ರ್ ಎಷ್ಟು ಓಡಿದೆ, ಟ್ರಿಪ್ ಎ ಟ್ರಿಪ್ ಬಿ ಎಷ್ಟು ಓಡಿದೆ, ಆವ್ರೇಜ್ ಎಷ್ಟು ಬರುತ್ತೆ ಮೈಲೇಜು. ಇದು ಸುಮ್ಮನೆ ಈಗ ಓಡಿಲ್ದರ ಇರೋದ್ರಿಂದ ಈ ಥರ ತೋರಿಸ್ತಾ ಇದೆ ಅಷ್ಟೇ. ಮತ್ತು ರೇಂಜ್ ಎಷ್ಟು ಬರುತ್ತೆ ಅನ್ನೋದೆಲ್ಲ ಇಲ್ಲಿ ತೋರಿಸುತ್ತೆ. ಮತ್ತು ಪೆಟ್ರೋಲ್ ಎಷ್ಟಿದೆ, ಪೆಟ್ರೋಲ್ ಇಂಡಿಕೇಟರು. ಮತ್ತು ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ನೀವು ಟ್ರಿಪ್ ಎ ಟ್ರಿಪ್ ಬಿ ಎಲ್ಲ ರೀಸೆಟ್ ಮಾಡ್ಕೊಬೋದು. ಲಗೇಜ್ ಉಪ್ಪುಗಳು ಇದೆ, ಅದೇ ಥರನೇ ಸಿಗುತ್ತೆ ನಿಮಗೆ ಹೊಸ ಗಾಡೀಲೂ ಕೂಡ. ಕಲರ್ ಚೇಂಜ್ ಇದೆ ಅಷ್ಟೇ. ಸೀಟ್ ಕೆಳಗಡೆ ಮತ್ತು ಫ್ರಂಟ್ ಸೈಡಲ್ಲಿ ಎರಡೂ ಸೇಮ್ ಅದೇ ಥರನೇ ಸಿಗುತ್ತೆ. ಟೈರ್ ಬಂದ್ಬಿಟ್ಟು ನಿಮಗೆ ಸೇಮ್ ಸೈಜ್ ಬರುತ್ತೆ. 12 ಇಂಚ್ ಅಲಾಯ್ ವೀಲು, ಟ್ಯೂಬ್ಲೆಸ್ ಟೈರ್ಸ್ಗಳು ಬರ್ತವೆ. ಹಳೆ ಗಾಡಿಗೂ ಅಷ್ಟೇ 12 ಇಂಚ್ ಅಲಾಯ್ ವೀಲು, ಟ್ಯೂಬ್ಲೆಸ್ ಟೈರ್ಸ್ ಬರ್ತವೆ. ನಿಮಗೆ 190 mm ಡಿಸ್ಕ್ ಬ್ರೇಕು, ನಿಸಾನ್ ಕ್ಯಾಲಿಪರ್ ಸಿಗುತ್ತೆ ನಿಮಗೆ. ಸೇಮ್ ಅದೇ ಹಳೆ ಗಾಡಿಲೂ ಅದೇ ಥರನೇ, ಬಟ್ ಇದರಲ್ಲಿ ನಿಮಗೆ ಅಲಾಯ್ ವೀಲು ಡ್ರಮ್ ಬ್ರೇಕ್ ಆಗಿರೋದ್ರಿಂದ ಅದರಲ್ಲಿ ಸದ್ಯಕ್ಕಿಲ್ಲ. ರೇರ್ ಸೈಡ್ ಬಂದ್ಬಿಟ್ಟು 130 mm ಡ್ರಮ್ ಬ್ರೇಕ್ ಬರುತ್ತೆ, ಸೇಮ್ ಹಳೆ ಗಾಡಿ ಥರನೇ. ಫ್ರಂಟಲ್ಲಿ ನಿಮಗೆ ಈ ಥರ ಕಾಣುತ್ತೆ. ಮತ್ತು ಕಲರ್ಸ್ಗಳು ನಿಮಗೆ ಡಿಫ್ರೆನ್ಸ್ ಆಗಿ ಬರುತ್ತೆ. ಇದರಲ್ಲಿ ನಿಮಗೆ 5 ಕಲರು ಇದರಲ್ಲೂ ಬರುತ್ತೆ, ಅದರಲ್ಲೂ ಬರುತ್ತೆ. ಬಟ್ ಆದರೆ ನಿಮಗೆ 2 ಕಲರ್ ಡಿಫ್ರೆನ್ಸ್ ಬರುತ್ತೆ. ಅದನ್ನು ನಿಮಗೆ ನೆಕ್ಸ್ಟು ಫೋಟೋದಲ್ಲಿ ಹಾಕ್ತೀನಿ.